ನಮಸ್ತೆ, ಡಾಕ್ಟರ್ ಅಶ್ವಿತ್ ಮಾತಾಡೋದು. HDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆಯಿಂದ. ಇವತ್ತು ನಾನು ಹೀಟ್ ವೇವ್ ಮತ್ತು ಹೀಟ್ ಸ್ಟ್ರೋಕ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಬಯಸ್ತೇನೆ. ಸೊ ಹೀಟ್ ವೇವ್ ಏನು ಅಂತ ಹೇಳಿದರೆ, ಇವಾಗ ಎಲ್ರಿಗೂ ಗೊತ್ತು ಸಮ್ಮರ್ ಸೀಸನ್ನು. ನಾರ್ಮಲಿ ಆವ್ರೇಜ್ ಟೆಂಪರೇಚರ್, ಡೈಲಿ ಆವ್ರೇಜ್ ಟೆಂಪರೇಚರ್ಗಿಂತ 5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಜಾಸ್ತಿಯಾಗಿ ಅಟ್ಲೀಸ್ಟ್ ಒಂದು 4 ಡೇಸ್ ತನಕ ಅದೇ ಥರ ಕಂಟಿನ್ಯೂ ಆದರೆ ಅದಕ್ಕೆ ಹೀಟ್ ವೇವ್ ಅಂತ ಕರೆಯುವಂಥದ್ದು. ಸೊ ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೇನೆ ಅಂತ ಹೇಳಿದರೆ, ಈಗ ಹೀಟ್ ವೇವ್ ಇರುವ ಕಾರಣ ಹೀಟ್ ವೇವಿಂದ ಕೆಲವು ಸಮಸ್ಯೆಗಳು ಉಂಟಾಗ್ಬೋದು. ಯಾವ ಥರದ್ದು ಅಂತ ಹೇಳಿದರೆ, ಹೀಟ್ ಸ್ಟ್ರೋಕ್ ಮತ್ತು ಹೀಟ್ ಎಕ್ಸಾಷನ್ ಅನ್ನುವಂಥದ್ದು 2 ಸಮಸ್ಯೆ ಆಗ್ತಿದೆ. ಅದರ ಜೊತೆ ಡಿಹೈಡ್ರೇಷನ್ ಬಳಲಿಕ್ಕೆ ಅವೆಲ್ಲ ಆಗುವಂಥದ್ದು ಇರ್ತದೆ. ಈಗ ಒಂದು ಫಸ್ಟಾಗಿ ಹೀಟ್ ವೇವಿನ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ, ನಾನು ಹೇಳಿದ ಹಾಗೆ ಅಟ್ಲೀಸ್ಟ್ ಒಂದು 4 ಡಿಗ್ರಿ ಅಷ್ಟು ತಾಪಮಾನ ನಾರ್ಮಲ್ ಆವ್ರೇಜ್ ಟೆಂಪರೇಚರ್ಗಿಂತ ಒಂದು 4 ದಿವಸ ಆದರೂ ಜಾಸ್ತಿ ಇರಬೇಕು, ನೀವು ಹೀಟ್ ವೇವ್ ಅಂತ ಕರಿಬೇಕು ಅಂತ ಹೇಳಿದ್ರೆ. ಈಗ ನೀವು ನ್ಯೂಸಲ್ಲಿ ಅಲ್ಲಿ ಓದ್ಬೋದು, ಹೀಟ್ ವೇವ್ ಈಗ ನಾರ್ತ್ ಇಂಡಿಯಾ ಅಥವಾ ಇಲ್ಲಿ ಹೀಟ್ ವೇವ್ ಬರ್ತಾ ಇದೆ ಅಂತ ಹೇಳೋದು. ಯಾಕೆ ಅದ್ರ ಬಗ್ಗೆ ಅಷ್ಟು ಎಂಫಸಿಸ್ ಅಥವಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಹೇಳಿದಾಗ ಹೀಟ್ ಸ್ಟ್ರೋಕ್ ಮತ್ತು ಹೀಟ್ ಎಕ್ಸಾಷನ್ ಅಂತ ಆಗ್ಬೋದು ನಿಮ್ಮ ಹೀಟ್ ವೇವ್ಸ್ ಇಂದ. ಸೊ ಏನಿದು ಹೀಟ್ ಸ್ಟ್ರೋಕ್ ಅಥವಾ ಹೀಟ್ ಎಕ್ಸಾಷನ್ ಅಂತ ಹೇಳಿದ್ರೆ, ಈಗ ಹೀಟ್ ಇಷ್ಟು ಒಂದು ನಾರ್ಮಲ್ ಆವ್ರೇಜ್ಗಿಂತ 5 ಡಿಗ್ರಿ ಸೆಲ್ಸಿಯಸ್ 4 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇದ್ದಾಗ ನಾರ್ಮಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಒಂದು ಯಂಗ್ಸ್ಟರ್ಸಿಗೆ ಯೂಶಲಿ ಅಷ್ಟು ಸಮಸ್ಯೆ ಆಗೋದಿಲ್ಲ. ಬಟ್ ತುಂಬಾ ಸಣ್ಣ ಪ್ರಾಯದವರು ಅಥವಾ ತುಂಬಾ ಜಾಸ್ತಿ ಪ್ರಾಯದವರು ಅಥವಾ ಬಿಸಿಲಲ್ಲಿ ತುಂಬಾ ಕೆಲಸ ಮಾಡುವವರಲ್ಲಿ ಈ ಹೀಟ್ ವೇವ್ಸ್ ಇಂದ ಇದು ಹೀಟ್ ಸ್ಟ್ರೋಕ್ ಅಥವಾ ಹೀಟ್ ಎಕ್ಸಾಷನ್ ಅಂತ ಆಗ್ಬೋದು. ಈ ತರ ಅಂದ್ರೆ ಏನಪ್ಪ, ಈಗ ತುಂಬಾ ಸಣ್ಣ ವಯಸ್ಸು ಅಂತ ಹೇಳಿದ್ರೆ ಎಸ್ಪೆಷಲಿ ಮಕ್ಕಳು ಮತ್ತೆ ತುಂಬಾ ಏಜ್ಡ್ ಮತ್ತೆ ಅವರಲ್ಲಿ ಬೇರೆ ಸಮಸ್ಯೆಗಳು, ಶುಗರ್, BP, ಹಾರ್ಟಿನ ಸಮಸ್ಯೆ ಇತ್ಯಾದಿ ಇದ್ದವರಲ್ಲಿ ಅಂತೂ ಇಂಥವಾಗೋದು ಇನ್ನೂ ಸಾಮಾನ್ಯ. ಮತ್ತೆ ಇದು ನಿಮ್ಮ ಯಂಗ್ ಅಡಲ್ಟ್ಸ್ ಅಲ್ಲಿ ಸ್ವಲ್ಪ, ಅನ್ಲೆಸ್ ಅವರು ತುಂಬಾ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಬಿಸಿಲಲ್ಲಿ, ಅಥವಾ ಈಗ ವೇಜ್ ವರ್ಕರ್ಸ್ ಅಥವಾ ಕೂಲಿ ಕೆಲಸ ಮಾಡುವಂತವರು ನಿಮ್ಮ ಬಿಸಿಲಲ್ಲಿ ಕೆಲಸ ಮಾಡಬೇಕಾದ್ರೆ ಇಂಥ ಸಮಸ್ಯೆ ಆಗಿ ಬರ್ಬೋದು. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಹೀಟ್ ಜಾಸ್ತಿ ಆದಾಗ ನಮ್ಮ ಬಾಡಿಯಲ್ಲಿ ಅದರದ್ದೇ ಆದ ಕೂಲಿಂಗ್ ಸಿಸ್ಟಮ್ ಇರ್ತದೆ. ಹೇಗೆ ಅಂತ ಹೇಳಿದ್ರೆ, ಸ್ವೆಟ್ಟಿಂಗ್ ಮೂಲಕ ನಾವು ಬೆವರು ಬರ್ತದೆ. ಬೆವರು ಆವಿ ಆದಾಗ ನಮ್ಮ ಶರೀರದ ಟೆಂಪರೇಚರ್ ತಾಪಮಾನ ಕಮ್ಮಿ ಮಾಡಿ ಅದು ಆವಿ ಆಗುವಂಥದ್ದು. ನಾರ್ಮಲಿ ಈ ತರ ಏನು ಮೆಕ್ಯಾನಿಸಮ್ ಇರ್ತದೆ. ಬಟ್ ತುಂಬಾ ಸಣ್ಣ ಏಜ್ ಅಲ್ಲಿ, ಅಂದ್ರೆ ಪೀಡಿಯಾಟಿಕ್ ಏಜ್ ಮಕ್ಕಳಲ್ಲಿ, ಎಸ್ಪೆಷಲಿ ಈಗ ನಿಮ್ಮ ಕಾರ್ ಒಳಗಡೆ ಬಿಸಿಲಲ್ಲಿ ಕಾರ್ ನಿಂತಿದ್ದಾಗ, ಕಾರ್ ಒಳಗಡೆ ಮಕ್ಕಳು ಕೂತ ಆಟ ಆಡಬೇಕಾದ್ರೆ ಆ ತರ, ಅಥವಾ ಬಿಸಿಲಲ್ಲಿ ಆಟ ಆಡಬೇಕಾದ್ರೆ, ಅಥವಾ ಏಜ್ ಪೀಪಲ್ ನಿಮ್ಮ ತುಂಬಾ ಬಿಸಿ ವಾತಾವರಣದಲ್ಲಿ ಇದ್ದಾಗ ಈ ನಿಮ್ದೇನು ಸ್ವೆಟ್ಟಿಂಗ್ ಅಂತ ಸಿಸ್ಟಮ್ ಇರ್ತದೆ ಅಲ್ವಾ, ಶರೀರದ ತಾಪಮಾನ ಕಮ್ಮಿ ಮಾಡುವಂಥದ್ದು, ಅದರಿಂದ ಹೀಟ್ ಲಾಸ್, ಅವರ ಬಾಡಿ ಟೆಂಪರೇಚರ್ ಜಾಸ್ತಿ ಆಗೋದನ್ನು ಕಮ್ಮಿ ಮಾಡುವಷ್ಟು ಆಗುದಿಲ್ಲ. ಆ ಥರ ಆದಾಗ ನಾರ್ಮಲಿ ನಮ್ಮ ಬಯಸಿದಕ್ಕಿಂತ ಜಾಸ್ತಿ ಬಾಡಿ ಟೆಂಪರೇಚರ್ ಇರುವ ಕಾರಣ ಕೆಲವು ನಮ್ಮ ಶರೀರದಲ್ಲಿ ಏನೇನು ಕ್ರಿಯೆಗಳಾಗಬೇಕು ಅದು ಡಿಸ್ಟರ್ಬ್ ಆಗ್ತದೆ, ಸಮಸ್ಯೆ ಆಗ್ತದೆ. ಅದರಿಂದ ಕೆಲವೊಬ್ಬರಿಗೆ ಬಳಲಿಕೆ, ಡಿಹೈಡ್ರೇಷನ್ ಆಗುವಂಥದ್ದು, ಸುಸ್ತು ಆಗುವಂಥದ್ದು, ಮತ್ತೆ ನಿಮಗೆ ಏನ್ ಹೇಳ್ತಾರೆ ಫಿಟ್ಸ್ ಬಂದಾಗೆ ಆಗುವಂಥದ್ದು, ಕಣ್ಕತ್ತಲಾಗಿ ಬೀಳುವಂಥದ್ದು, ಈ ತರ. ಯೂಶಲಿ ಜಸ್ಟ್ ಡಿಹೈಡ್ರೇಷನ್ ಅಂತ ಹೇಳಿದ್ರೆ ಬಳಲಿಕೆ, ಆಯಾಸ, ತುಂಬಾ ಬಾಯಾರಿಕೆ ಆದಾಗೆ ಆಗ್ಬೋದು. ಮತ್ತೆ ನಿಮ್ಗೆ ಏನ್ ಹೀಟ್ ಸ್ಟ್ರೋಕ್ ಅಥವಾ ಹೀಟ್ ಎಕ್ಸಾಷನ್ ಅಂತ ನಾನು ಹೇಳ್ತೇನೆ ಅಲ್ವಾ, ಅದು ಬಂದಾಗ ಮಾತ್ರ ಅವು ಸ್ವಲ್ಪ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಇರ್ಬೋದು. ಯಾವ ತರ ಅಂತ ಹೇಳಿದ್ರೆ, ನಿಮ್ಗೆ ಪೇಷಂಟಿಗೆ ತಲೆ ಕಣ್ಕತ್ತಲಾಗಿ ಬೀಳುವಂಥದ್ದು, ಉಸಿರಾಟ ಸಮಸ್ಯೆ ಆಗುವಂಥದ್ದು, ಮತ್ತೆ ಫಿಟ್ಸ್ ಬರುವಂಥದ್ದು, ಮತ್ತೆ ಕೆಲವೊಬ್ಬರಲ್ಲಿ ತುಂಬಾ ಸೀರಿಯಸ್ ಆದಾಗ ಕೋಮಾ ಸಹಿತ ಆಗುವಂಥದ್ದು ಇರ್ತದೆ. ಕೆಲವೊಬ್ಬರಿಗೆ ICU ಕೇರ್ ಸಮೇತ ಬೇಕಾಗುವ ಪರಿಸ್ಥಿತಿ ಇರ್ತದೆ, ಎಸ್ಪೆಷಲಿ ತುಂಬಾ ಸಣ್ಣವರು ಮತ್ತೆ ತುಂಬಾ ವಯಸ್ಸಾದವರಲ್ಲಿ ಈ ತರ ತಾಪಮಾನ ತುಂಬಾ ಜಾಸ್ತಿ ಆದಾಗ. ಮತ್ತೆ ಈ ತರ ಸಡನ್ ಆಗಿ ಏನಾದ್ರೂ ಸಮಸ್ಯೆ ಆದಾಗ ಏನ್ ಮಾಡ್ಬೇಕು, ಇಂತ ನಾನು ಹೇಳಿದ ವಯೋ ಸಹಜ ಸ್ಥಿತಿ ಅಥವಾ ಸಣ್ಣ ವಯಸ್ಸಲ್ಲಿದ್ದವರಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಆ ವಾತಾವರಣದಿಂದ ಹೊರಗೆ ತರಬೇಕು ಅವರನ್ನು. ಒಂದು ಶೇಡಿಗೆ ತರುವಂಥದ್ದು, ಮರದಲ್ಲಿ ನೆರಳಿಗೆ ತರುವಂಥದ್ದು, ಅಥವಾ ಫ್ಯಾನಿನ ಗಾಳಿಗೆ ತರುವುದು, ಏರ್ ಕಂಡೀಷನ್ ರೂಮ್ಗೆ ತರುವಂಥದ್ದು. ಮತ್ತೆ ಅವರಿಗೆ ಬಾಡಿ ಕೂಲ್ ಮಾಡುವ ಹಾಗೆ, ಅಂದ್ರೆ ನಿಮ್ಗೆ ಒಂದು ಐಸ್ ಪ್ಯಾಕ್ ಇಡುವಂಥದ್ದು, ಅಥವಾ ಐಸ್ ಕಂಕುಳಲ್ಲಿ ತಲೆಯ ಮೇಲೆ ವಸ್ತ್ರ ಎಲ್ಲ ತೆಗೆದು ಆದಷ್ಟು ಗಾಳಿಗೆ ಎಕ್ಸ್ಪೋಸ್ ಮಾಡುವಂಥದ್ದು ಶರೀರ, ಸೊ ದಟ್ ಹೀಟ್ ಲಾಸ್ ಆಗುವಂತ ಹಾಗೆ. ಮತ್ತೆ ಅವರಿಗೆ ಆದಷ್ಟು
ನೀರು ಕೊಡುವಂಥದ್ದು, ಡಿಹೈಡ್ರೇಷನ್ ಇದು ಮಾಡಿ ORS ಅಥವಾ ನೀರು ಕೊಡುವಂಥದ್ದು ಆ ಥರ ಮಾಡ್ಬೋದು. ಬಟ್ ನಿಮಗೆ ಇದರಲ್ಲಿ ಸಹ ಅವರ ಏನೇನು ಸಮಸ್ಯೆ ಇದೆ ಅದು ಸರಿ ಬರ್ತಾ ಇಲ್ಲ, ಏನು ಸರಿ ಅನಿಸ್ತಾ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ನುರಿತ ವೈದ್ಯರಲ್ಲಿ, ತಜ್ಞ ವೈದ್ಯರಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಮತ್ತೆ ಇದನ್ನು ಹೇಗೆ ತಪ್ಪಿಸ್ಬೋದು, ಈಗ ಇದೆಲ್ಲ ನಿಮಗೆ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಅಥವಾ ಈ ಥರ ಎಲ್ಲ ಆದಾಗ ಏನು ಮಾಡಬೇಕು ಅದನ್ನು ತಿಳಿಸಿರುವಂಥದ್ದು. ಬಟ್ ಇನ್ ಜನರಲ್ ಇಫ್ ಈ ಥರ ಆಗದಾಗೆ ಹೇಗೆ ತಡೆಯೋದು ಅಂತ ಹೇಳಿದ್ರೆ, ಒಂದು ಈಗ ಕೆಲವರಲ್ಲಿ ಮನೆ ಮಹಡಿಗಳೆಲ್ಲ ಇರ್ತವೆ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆ ಥರ ಇದ್ದಾಗ ಯೂಶಲಿ ತಂಪಿರುವಂಥದ್ದು ಗ್ರೌಂಡ್ ಫ್ಲೋರ್ ಅಲ್ಲಿ, ಯಾಕಂದ್ರೆ ಬಿಸಿ ಗಾಳಿ ಸಹಜವಾಗಿ ಮೇಲೆ ಇರುವಂಥದ್ದು ಇರ್ತದೆ ಗಾಳಿ ಬಿಸಿಗೆ. ಸೊ ನೀವು ಫಸ್ಟ್ ಅವಾಯ್ಡ್ ಮಾಡಲಿಕ್ಕೆ ಇಂಥ ಯಾರು ಪ್ರೋನ್ ಇರ್ತಾರೆ ಇದಕ್ಕೆಲ್ಲ ಅವ್ರು ಆದಷ್ಟು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂಥದ್ದು ಒಂದು, ಅಥವಾ ಮೇಲೆಯಲ್ಲಿ ಇದ್ರೂ ಸಹಿತ ಅವರಿಗೆ ಏರ್ ಕಂಡೀಷನ್ ರೂಮು ಅಥವಾ ಚೆನ್ನಾಗಿ ಏರ್ ಸರ್ಕ್ಯುಲೇಷನ್ ಇರುವಂತಹ ಜಾಗದಲ್ಲಿ ಇಡುವಂಥದ್ದು. ಮತ್ತೆ ನಿಮ್ಗೆ ಮಕ್ಕಳನ್ನೆಲ್ಲ ಇಂಥ ಸಿಚುವೇಶನ್ ಅಲ್ಲಿ ನೀವು ಗಾಡಿ ಒಳಗಡೆ ಪಾರ್ಕ್ ಮಾಡಿ ಲಾಕ್ ಮಾಡಿ ಇಡುದು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಗಾಡಿ ಒಳಗಡೆ ಟೆಂಪರೇಚರ್ ಇನ್ನೂ ಸಹ ತುಂಬಾ ಫಾಸ್ಟ್ ಆಗಿ ಏರಿಕೆ ಆಗುವಂತದ್ದು ಇರ್ತದೆ. ಮತ್ತೆ ಮಕ್ಕಳೆಲ್ಲ ಇದನ್ನು ಟಾಲರೇಟ್ ಮಾಡೋದಿಲ್ಲ. ಮಕ್ಕಳು ಮಾತ್ರ ಅಲ್ಲ, ಈವನ್ ನಿಮ್ಮ ಪೆಟ್ಸ್, ನಿಮ್ಮ ಕೆಲವೊಬ್ರು ಪೆಟ್ಸ್ ಅನ್ನೆಲ್ಲ ಗಾಡಿ ಒಳಗೆ ಇಟ್ಟರು ಇದೇ ಸಮಸ್ಯೆ ಆಗ್ತಿದೆ ಯೂಶುವಲಿ. ಮತ್ತೆ ಇನ್ನೇನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಚೆನ್ನಾಗಿ ನೀರು ಕುಡಿಯುವಂಥದ್ದು, ಆದಷ್ಟು ಹೈಡ್ರೇಷನ್. ನಿಮ್ಗೆ ಬಾಯಾರಿಕೆ ಇಲ್ಲದಿದ್ರೆ ಸಹ ಇಂಥ ಹೀಟ್ ವೇವ್ ಸಿಚುವೇಶನ್ ಇದ್ದಾಗ ಯಾರು ಇಂಥ ಸಮಸ್ಯೆಗೆ ಉಂಟಾಗುವ ಪರಿಸ್ಥಿತಿ ಇರ್ತದೆ ಅಂತವರು ಆದಷ್ಟು ಬಾಯಾರಿಕೆ ಇಲ್ಲದಿದ್ರೆ ಸಹ ಚೆನ್ನಾಗಿ ನೀರು ಕುಡಿಯುವಂಥದ್ದು ಮಾಡಬೇಕು ಒಂದು. ಇನ್ನೊಂದು, ಆದಷ್ಟು ಹಣ್ಣು ಹಂಪಲುಗಳನ್ನು ತಿನ್ಬೇಕು. ಯಾಕಂದ್ರೆ ನಿಮ್ಮ ಫ್ರೂಟ್ಸ್ ಅಲ್ಲಿ ಒಳ್ಳೆ ವಾಟರ್ ಕಂಟೆಂಟ್ ಇರ್ತದೆ, ಚೆನ್ನಾಗಿ ಫ್ರೂಟ್ಸ್ ತಗೊಂಡ್ರೆ ನಿಮ್ಮ ಹೈಡ್ರೇಷನ್ ಚೆನ್ನಾಗಿರ್ತದೆ ಅದೊಂದು. ಮತ್ತೆ ಇಂಥ ಏರ್ ಕಂಡೀಷನ್ ಎನ್ವೈರ್ಮೆಂಟ್ ಅಥವಾ ಚೆನ್ನಾಗಿ ಏರ್ ಸರ್ಕ್ಯುಲೇಷನ್ ಇದ್ದ ಜಾಗದಲ್ಲಿ ಇರುವಂಥದ್ದು. ಆದಷ್ಟು ಈ ತರ ಏರ್ ಕಂಡೀಷನಿಂಗ್ ಇಲ್ಲ, ಫ್ಯಾನ್ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆದಷ್ಟು ಒಂದು ಬಿಲ್ಡಿಂಗಿನ ಕೆಳಗಿನ ಆದಷ್ಟು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತದ್ದು, ಅಲ್ಲಿ ಟೆಂಪರೇಚರ್ ಸಾಧಾರಣ ನಿಮ್ಮ ಮೇಲಕ್ಕೆ ಇರೋದಕ್ಕಿಂತ ಕಮ್ಮಿ ಇರ್ತದೆ. ಸೊ ಈ ತರ. ಮತ್ತೆ ನಿಮಗೆ ಇದರ ಸಮಸ್ಯೆ ಆಗ್ತಿದೆ ಅಂತ ಇದ್ರೆ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಜ್ಞ ವೈದ್ಯರನ್ನು ಕನ್ಸಲ್ಟ್ ಮಾಡುವಂತದ್ದು. ಥ್ಯಾಂಕ್ ಯು.